ಮಾಷಾಲ್ಲ ಅಡ್ಡಿಪೊಲಿ ಟೇಸ್ಟಿಯೇ ಡ್ರೀಮ್ ಕೇಕ್ ಚೊಮ್ಮೊಮ್ಮೆ ಈಸಿ ಐತು ಔತ್ಲೆ ಹೆಂಗನೆ ಹಾಕ್ರೆಂಟ್ ನೋಕ ಚೊಮ್ಮೊಮ್ಮೆ ಸಿಂಪಲ್ ಐತಾಕ ಟೇಸ್ಟ್ ಅಂತೂ ಸೂಪರ್ ಐತಿಕ್ರು ಇದು ನೋಕೊಮ್ಮೊಮ್ಮೆ ನಿಂಗೆ ತಿನ್ನೋನುಂಟು ಆಸೆ ಅವರಲ್ಲೇ ಅದೇ ಪೋಲ ಟೇಸ್ಟು ಅಡ್ಡಿಪೊಲಿ ಐತಿಕ್ರು ಓಕೆ ಇಪ್ಪ ಇದ್ರೆ ಹೆಂಗನೆ ಹಾಕ್ರೆಂಟ್ ನೋಕ ಫಸ್ಟಿಗೆ ಕೇಕ್ ಸ್ಪಾಂಜ್ ಹಾಕಗೊಂಡಲ್ಲಿ ನಾನು ರೇಡ ಬೆಚ್ಚಿರ ಪ್ರೀ ಹಿಟ್ಟ ಹೋಗು ಆದರೆ ಲೋ ಫ್ಲೇಮ್ಲೆ ಬೆಚ್ಚಿತ್ತು ಬಿಡೋಣಂಗ ಅದ್ರ ಪಿನ್ನೋಡೆ ಕೇಕ್ ಟಿನ್ ಎಡ್ತೊಂಡ್ರೆ ನಾನೋಡೆ 1 kg ಇರತ್ತಾರೆ ಕೇಕ್ ಸ್ಪಾಂಜ್ ಹಾಕಿಯವಲ್ಲ ಅದಕ್ಕೈತು 1 kg ಟಿನ್ ಎಡ್ತೊಂಡ್ರೆ ಅದಕ್ಕೆ ಬಟರ್ ಪೇಪರ್ ಬೆಚ್ಚಿತ್ತು ಫಸ್ಟಿಗೆ ಇದೆಲ್ಲ ಆಯಿಲ್ ಅಪ್ಲೈ ಹಾಕೋನು ಅದ್ರ ಪಿನ್ನೆ ಬಟರ್ ಪೇಪರ್ ಬೆಚ್ಚಿತ್ತು ಅದ್ರ ಮೇಲ್ಗುಂತೆಯಲ್ಲೂ ಆಯಿಲ್ ಸ್ಪ್ರೆಡ್ ಹಾಕಿತ್ತು ಕೊಡ್ಕೊನು ಇದು ಕೂಡ ಆಯಿಲ್ ಸ್ಪ್ರೆಡ್ ಹಾಕಿ ಎಲ್ಪಿನ ನಾನು ಈ ಕೇಕ್ ಟಿನ್ ಎಡ್ತೊಂಡ್ರೆ ಈ ಗೋಲ್ಡ್ ಕಲರ್ಲ ಬಂಡಲ್ಲಿ ಈ ನನ್ನ ಕೈರುಳ್ಳಿ ಡ್ರೀಮ್ ಕೇಕ್ ಟಿನ್ ಉಂಡಲ್ಲಿ ಅತ್ತಿಲ್ ಬೆಲಿಯಮೇ ಉಂಡು ಬಟ್ ಇದು ಈ ಕೇಕ್ ಸ್ಪಾಂಜ್ ಟಿನ್ ಸೇರಿ ಉಂಡು ಬಟ್ ಅದಕ್ಕೆ ನಾ ಹೆಂಗನೆ ಅಡ್ಜಸ್ಟ್ ಹಾಕ್ರೆ ಅಂತ ಈ ವಿಡಿಯೋಲಿ ಕಾಟ್ರೆ ಉಡ್ ನೋಕೋರು ಫಸ್ಟಿಗೆ ನಂಗೆ ಡ್ರೈ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಅದಕ್ಕೈತೆ ನಾನು 1 ಕಪ್ ಹತ್ರ ಮೈದಾ 1/4 ಕಪ್ ಹತ್ರ ಕೋಕೋ ಪೌಡರ್ ನಾನು ಡಾರ್ಕ್ ಕೋಕೋ ಪೌಡರ್ ಎಡ್ತತ್ಲೆ ಲೈಟ್ ಐತೆ ಬಂಡಲ್ಲಿ ಅದು ಎಡ್ತಾರೆ 1 ಟೀಸ್ಪೂನ್ ಹತ್ತರ ಬೇಕಿಂಗ್ ಪೌಡರ್ 1/4 ಟೀಸ್ಪೂನ್ ಬೇಕಿಂಗ್ ಸೋಡಾ 1 ಪಿಂಚ್ ಹತ್ತರ ಸಾಲ್ಟ್ ಇಟ್ಟೊಂಡ್ರೆ ಉಪ್ಪು ಇದರೆಲ್ಲ ಇಟ್ಟಿತ್ತು ಸ್ಟ್ರೈನ್ ಹಾಕಿತ್ತು ಬೇಕೋನು ಇದ್ರೆ ಸ್ಟ್ರೈನ್ ಹಾಕಿ ಎಲ್ಪಿಂಡ ಉಂಡಲ್ಲೇ ಕರೆಕ್ಟ್ ಐತವರ್ಕ ಮಿಕ್ಸ್ ಹಾಕಿತ್ತು ಅವ್ರು ಸೈಡ್ಲು ಬಿಚ್ಚಿಬಿಡೋರು ಇದು ಫಸ್ಟಿಗೆ ಹಾಕಿ ಬಿಚ್ಚೊಂದು ಕಂಡೆಂಗೆ ನಂಗೆ ಕೇಕ್ ಹಾಕೋ ಚೊಮ್ಮೆ ಈಸಿ ಅವ್ರು ಅದಕ್ಕೈತು ಉಡ್ನೋಕುರಿ ದಿಪ್ಪ ರೆಡಿ ಆಯಿರಿದ್ರೆ ಸೈಡ್ಲು ಬೇಕೋರು ನೆಕ್ಸ್ಟಿಗೆ ನಂಗೆ ಇಪ್ಪ ನಾನು 1 kg ಕೇಕ್ ಹಾಕ್ರಲ್ಲ ಅದಕ್ಕೈತು 4 ಎಗ್ ಎಡ್ತೊಂಡ್ರೆ ಒಂದು 4 ಎಗ್ ಇಡೋರು ಇಟ್ಟಿದ್ರೆ ಕರೆಕ್ಟ್ ಐತು ಬೀಟ್ ಹಾಕಿ ತೆರ್ಕೊಂಡು ಫಸ್ಟಿಗೆ ಲೋ ಸ್ಪೀಡ್ಲಿ ಹಾಕೋರು ಅದ್ರ ಪಿನ್ನ ಹೈ ಸ್ಪೀಡ್ಲೇ ಬೆಚ್ಚಿತ್ತು ಬೀಟ್ ಹಾಕೋನು ಉಡ ಎಗ್ ಉಂಡಲ್ಲಿ ನಿಂಗೆ ಬೆಲಿ ಎಗ್ ಎಡ್ಕೊಂಡು ಕಂಡೆಂಗೆ 3 ಮೇಯ್ಯ ಅವರು ಇಲ್ಲ ಅನ್ಕಂಡೆಂಗೆ 4 ಇಡೋರು ಇದ್ರಕ್ಕೆ ಫಸ್ಟಿಗೆ ತೆಲ್ ಬೀಟ್ ಹಾಕಿ ಎಲ್ಪಿನ ಉಂಡಲ್ಲಿ ಇದಕ್ಕೆ 1 ಟೀಸ್ಪೂನ್ ಹತ್ತರ ವೆನಿಲಾ ಎಸೆನ್ಸ್ ಇಡೋನು ಅದೇ ಪೋಲೆ ಇದಕ್ಕೆ ಶುಗರ್ ನಾನು ಪೌಡರ್ ಶುಗರ್ ಎಡ್ತೊಂಡುತ್ತಲೆ ನಾರ್ಮಲ್ ಶುಗರ್ ಉಂಡಲ್ಲ ಆದರೆ ಅವರು 1/2 ಕಪ್ ಹತ್ರ ಎಡ್ತಾರೆ ಇದ್ರ ತೆಲ್ಲೇ ಇಟ್ಟಿತ್ತು ಇದೇ ಪೋಲೆ ಬೀಟ್ ಹಾಕಿ ತೆಡ್ಕೊನು ನಾರ್ಮಲ್ ಕೇಕ್ ಹಾಕೋ ರೆಸಿಪಿ ನಾನು ಇಟ್ಟರೆ ಬಟ್ ಚಾಕ್ಲೇಟ್ ಕೇಕ್ ಕಡ್ದು ಇಟ್ಟತ್ಲೆ ಅಂತ ಇದು ನಾನು ಚಾಕ್ಲೇಟ್ ಕೇಕ್ ಹೆಂಗನೆ ಹಾಕ್ರೆ ಅಂತ ಇಟ್ಟರೆ ಇದಕ್ಕೆ ನಂಗೆ ಜಸ್ಟ್ ಕೋಕೋ ಪೌಡರ್ ಒಂದು ಆ್ಯಡ್ ಹಾಕಿ ಹೆಂಗಾಯ್ತು ಬಟ್ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ ಎಲ್ಲ ಸೇಮೇ ಇಡೋಗು ಇದಕ್ಕೆ ನಾನು ತಿಲ್ಲಿ ಶುಗರ್ ಇಟ್ಟಿತ್ತು ಬೀಟ್ ಹಾಕಿ ಎಡ್ತೊಂಡ್ರೆ ಇವಾಗ ನಾನು ಇದು ಹೈ ಸ್ಪೀಡ್ಲಿ ಬಿಚ್ಚಿತ್ತು ಬೀಟ್ ಹಾಕಿ ಅಲ್ಲಿ ಮಸ್ತ್ ಸಿಂಪಲಾಗಿ ಈ ಡ್ರೀಮ್ ಕೇಕ್ ಹೆಂಗನೆ ಹಾಕ್ರೆಂಟು ನೋಡ್ಕೋರು ಅದೇ ಪೋಲೆ ಇಂಟತ್ತು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಅಂತ ಹೇಳಿಕ್ರೆ ಅದೆಲ್ಲ ನಿಂಗೆ ಇದು ಕೇಟದೇ ರೆಸಿಪಿ ಎಲ್ಲರೂ ಡ್ರೀಮ್ ಕೇಕ್ ಬೇನು ಉಂಟು ಕಮೆಂಟ್ ಹಾಕಿ ಏನಾರು ಅದಕ್ಕೈತೆ ನಾನಿದ್ರೆ ಹಾಕ್ಯವಲ್ಲ ಇದ್ರ ಟೇಸ್ಟ್ ಅಂತೂ ನಲ್ಲ ರಿಚ್ ಫ್ಲೇವರ್ ಕಿಟ್ರೆ ನಿಂಗೆ ನಲ್ಲ ರಿಚ್ ಟೇಸ್ಟಿಯಾಗಿ ಈ ಡ್ರೀಮ್ ಕೇಕ್ ಎಲ್ಲರೂ ವರ್ಕ ಟ್ರೈ ಹಾಕೋನೆ ನೋಕ್ರಿ ಇದು ಕರೆಕ್ಟ್ ಐತು ಬೀಟ ಎಲ್ಪಿನ ಲಾಸ್ಟಿಗೆ ಇದಕ್ಕೆ 2 ಟೇಬಲ್ ಸ್ಪೂನ್ ಹತ್ರ ಆಯಿಲ್ ಬೀತಿಯವಲ್ಲ ಚೊಮ್ಮೆ ಆಯಿಲ್ ಎಂದು ಆ್ಯಡ್ ಹಾಕಲಿಲ್ಲ ನಾನು ಇದಕ್ಕೆ ಜಸ್ಟ್ 2 ಟೇಬಲ್ ಸ್ಪೂನ್ ಹತ್ರ ಮೇಯ್ಯವರು ಈ ಆಯಿಲ್ ಬೀತಿ ಎಲ್ಪಿನ ವರ್ಕ ತೆಲ್ಲಿದ್ರೆ ಬೀಟ್ ಹಾಕಿ ತೆರ್ಕೋನು ಮಸ್ತ್ ಸಿಂಪಲ್ ಐತಾಕ ಇದು ನೀವು ವರ್ಕಿದ್ರೆ ಟ್ರೈ ಹಾಕಿದ್ದು ನಿಂಗೆಲ್ಲ ಫೀಡ್ಬ್ಯಾಕ್ರೆ ಕಮೆಂಟ್ ಹಾಕೋ ಪ್ಲೀಸ್ ಯಾರು ಈ ವಿಡಿಯೋ ಸ್ಕಿಪ್ ಹಾಕಂಡೆ ಲಾಸ್ಟ್ ತೋಲು ನೋಡ್ಕೋರು ನೋಡ್ಕೋರು ಇದಿಪ್ಪ ನಲ್ಲ ಕ್ರೀಮಿ ಆಯ್ತುಂಡಲ್ಲಿ ಏನಿದ್ರೆ ಬೀಟ್ ಹಾಕಿದ ಮೇಯ್ಯವು ನೆಕ್ಸ್ಟ್ ನಂಗೆ ಡ್ರೈ ಇಂಗ್ರೀಡಿಯೆಂಟ್ಸ್ ಉಂಡಲ್ಲಿ ಆದರೆ ತೆಲ್ಲೇ ಇಟ್ಟಿತ್ತು ಇದ್ರೆ ಮೇಲೆ ಮಿಕ್ಸ್ ಆಗಿ ತೆರ್ಕೊಂಡು ನೋಕೋರು ಇದೇ ಪೋಲೆ ಸ್ಪ್ಯಾಚುಲಿಂದ ಹಿಂಗೆ ಅದ್ಲು ಮಿಕ್ಸ್ ಹಾಕಿ ತೆರ್ಕ ಅಂತ ತೆಲ್ಲೇ ಇಟ್ಟಿತ್ತು ಮಿಕ್ಸ್ ಹಾಕಿಯವಲ್ಲ ವರ್ಕಲ್ಲಿ ಇಡೋ ಪೋಂಡ ಲಮ್ಸೊಲಿ ಇರೋದಕ್ಕೈತು ತೆಲ್ಲೇ ಇಟ್ಟೊಂಡ್ಕಂಡೆ ಕರೆಕ್ಟ್ ಐತು ಮಿಕ್ಸ್ ಐತೆ ಕೆಟ್ರು ಓವರ್ ಮಿಕ್ಸಿಂಗು ಹಾಕೋತೀರ ಓವರ್ ಮಿಕ್ಸಿಂಗ್ ಹಾಕ್ಯಂಡ್ಕಂಡು ಹೆಂಗೆ ಕೇಕ್ ಸ್ಪಾಂಜ್ ಕರೆಕ್ಟ್ ಐತು ಬಂಡಿಲ್ಲ ಗಟ್ಟಿ ಅವ್ರದಕ್ಕೈತು നല്ല ಸಾಫ್ಟಾಗಿ ಸ್ಪಾಂಜ್ ಕಿಟ್ಟೋನು ಕಂಡು ಹೆಂಗೆ ಈ ಮೆಥಡ್ಲೇ ನಿಂಗೆ ಬ್ಯಾಟರ್ ರೆಡಿ ಹಾಕೋನು ಇದೇ ಪೋಲೆ ನಾನು ತೆಲ್ಲಿ ಈ ಡ್ರೈ ಇಂಗ್ರೀಡಿಯೆಂಟ್ ಇಟ್ಟಿತ್ತು ಮಿಕ್ಸ್ ಹಾಕಿ ಎಡ್ಕ್ರೆ ಪ್ಲೀಸ್ ನಾಲ್ ಚಾನಲ್ ಆರೆಲ್ಲ ಫಸ್ಟ್ ಟೈಮ್ ನೋಕ್ಕಿಯೋಲಾರ ಸಬ್ಸ್ಕ್ರೈಬ್ ಹಾಕೋರು ಅದೇ ಪೋಲೆ ನೀವೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಹಾಕಿ ಹೋಯ್ಕೋರು ಆಯ್ತು ನಾಲ್ ಚಾನಲ್ಗೆ ಸಪೋರ್ಟ್ ಹಾಕೋರು
നിങ്ങൾക്ക് ഏതെങ്കിലും റെസിപ്പി വേണമെന്നുണ്ടെങ്കിൽ നിങ്ങൾ കമൻറ്റിലിടുക. ನೆಕ್ಸ್ಟ್ ಇದಕ್ಕೊಂದು 1/4 ಕಪ್ ಇರ್ತಾರೆ ಮಿಲ್ಕ್ ಆ್ಯಡ್ ಆಕ್ಕಿಲ್ಲ. ಇದಕ್ಕೆ ಇದು നിങ്ങൾ ಡ್ರೈ ಇಂಗ್ರೀಡಿಯೆಂಟ್ ಇಟ್ಟದ್ದು ಮಿಕ್ಸ್ ಆക്കി വയ്ക്കുമ്പോൾ ಗಟ್ಟಿ ಗಟ್ಟಿ ಯಾವ್ರು ഉണ്ടാകുമ്പോൾ നിങ്ങൾക്ക് ಟೈಟ್ ಆಯಬಲ್ಲ ಯಾವ್ರು ഉണ്ടാകുമ്പോൾ ಮಾತ್ರ ಇದಕ್ಕೆ ಮಿಲ್ಕ್ ಆ್ಯಡ್ ಆക്കി വയ്ക്കുന്നു. ಅಲ್ಲಂಡ್ಕಂಡಿಂಗ್ ಮಿಲ್ಕ್ ಆ್ಯಡ್ ಹಾಕಂಡ നിങ്ങൾക്ക് ಇದು ചുമ്മാ ಗಟ್ಟಿ ಆಯ್ತು ഉണ്ടാകുമ്പോഴത്തേക്ക് ತಿಲ್ಲಿ ಮಿಲ್ಕ್ ಆ್ಯಡ್ ಹಾಕಿತ್ತು ಇದೇപോലെ ಮಿಕ್ಸ್ ಆಕಿ ತೆಡ್ಕೊನು. ಇದಕ್ಕೊಂಡಲ್ಲಿ ಕೇಕ್ ಸ್ಪಾಂಜ್ ಹಾಕುമ്പോഴത്തേക്ക് ನಾನು ಇದಕ್ಕೆ ಕೋಕೋ ಪೌಡರ್ ಲೈಟಾയ ಕೋಕೋ ಪೌಡರ್ ಇಟ್ಟರೆ നിങ്ങൾക്ക് വേണമെങ്കിൽ ಡಾರ್ಕಾയ ಕೋಕೋ ಪೌಡರ್ ಯೂಸ್ ಹಾಕ. അപ്പോൾ ചുമ്മാ ಡಾರ್ಕ್ ಕಲರ್ ಆಯ್ತು ಬಂಡು ಬಟ್ ಅತ್ತಿಲ್ಲ ಕೈಪೆ ಬಂಡು ಅದಕ್ಕೈತು ನಾನು ಅದ್ರ ಯೂಸ್ ಹಾಕಿತ್ಲ ನಾನು ಇದೇ ಇಟ್ಟರೆ. ಬಟ್ ನಿಂಗೆ ಏದು ಬೇನು ಆದರೆ നിങ്ങൾ ಆ್ಯಡ್ ಹಾಕಿಂಗೈತು. ഒരു ടൈമിൽ മസ്റ്റ് ട്രെൻഡിങ് ആയോ ഈ റെസിപ്പി. ഇപ്പം കുറേ ആൾമാർ ഇത് ಸೇಲ್ ಹಾಕ್ಕೊಂಟುಲ್ಲ. ನಿಂಗೂ ಇದು ಕರೆಕ್ಟ್ ಐತಿ അങ്ങനെ ആക്രേണ്ട ഒരു ഐഡിയ കിട്ടിയോണ്ട് കണ്ടുകൊണ്ടല്ലേ നിങ്ങൾക്കും ಸೇಲ್ ആക്കുക. ഇപ്പോൾ ചുമ്മാ വലിയ ടിന്നൊക്കെ ഇട്ടിട്ട് ಸೇಲ್ ആക്കണോട്ടില്ല, ചെറിയ ടിന്നൊക്കെ ഇട്ടിട്ട് 50 ರುಪೀಸ್ ಬೆಲೆ ಇದ್ರೆ ಸೇಲ್ ಹಾಕಿ ತೆಡ್ಕ. ನಿಂಗೆ ಇದ್ರೆ ಕರೆಕ್ಟ್ ಐತೆ ನೋಡ್ಕೊರು ನಿಂಗೊಂದು ಸೇಲ್ ಹಾಕೋಗು ಅವತ್ತಲಿ ತೆಚ್ಚಿತ್ತು ಅಂದ್ರೆ ಹಿಂಗೊಂದು ಹಾಕೋನು ಉಂಟು ಅವ್ರ ಪ್ಲ್ಯಾನ್ಲು ಅನ್ಕಂಡು ಇದ್ರೆ ನಿಂಗೆ ಸೇಲ್ ಹಾಕೋರು. ಕೇಕ್ ಬ್ಯಾಟರ್ ರೆಡಿ ಆಯಿರು. ನೆಕ್ಸ್ಟ್ ಕೇಕ್ ಟಿನ್ನಗಿದ್ರೆ ಬಿಟ್ಟಿಯೋಲ್ಲ ಏನಿದ್ರೆ ಕರೆಕ್ಟ್ ಇದೇപോലെ ಟ್ಯಾಪ್ ಹಾಕಿದ್ದು ಕೊಡ್ಕೊಂಡು ಇದ್ರೆ ಬಬಲ್ಸ್ ಎಲ್ಲ പോണದಕ್ಕೈತು. ನಾನು ನೋಡೋರು ಟೂತ್ ಪಿಕ್ಲಿ ಇದೇപോലെ ತೆಲ್ಲು സെറ്റാക്കി കൊടുക്കുക. അതിൽ പിന്നെ ഞങ്ങൾ പ്രീ ഹീറ്റ് ആവുക എട വെച്ചിട്ട് നോക്കോರು അതിൽ വെച്ചിട്ടിದ್ರೆ ಬೇಕಾಗಿ ತೆಡ್ಕೊನು ಉಳ್ಳ ನೋಕರು. ഇതിപ്പോൾ ಕರೆಕ್ಟ್ ಆಯ್ತು ಚೂಡಾಯಿರು. ಲೋ ಫ್ಲೇಮ್ಲಿ വെച്ചിದ್ದು മെയ്യವರು ಹೈ ಫ್ಲೇಮ್ಲಿ ಬೇಕೋನುಂಡೆಂದು ಇಲ್ಲ. ಇದ್ರೆ ಇನ್ನು ಲಿಡ್ ಕ್ಲೋಸ್ ಹಾಕಿತ್ತು ಅವರು 30 ಮಿನಿಟ್ಸ್ ஒரு ಹಾಫ್ ಆನ್ ಅವರ್ ನಿಂಗೆ ಇದ್ರೆ ಬೇಕಾಕಿ ಇರ್ತಿಂಗೆ ಮೈಯವರು. ಇದ್ರಲ್ಲಿ ಹೋಲ್ಸ್ ಎಲ್ಲ ಓಪನ್ ಇಕ್ಕೋತೀರ ಅದಕ್ಕೂ ನಾನು ಕವರ್ ಹಾಕಿತ್ತು ಬಿಡ್ರೆ ನೋಕೋರು. ಉಡೆ ನೆಕ್ಸ್ಟಿಗೆ ಚಾಕ್ಲೇಟ್ ಗನಾಶ್ അങ്ങനെ ಹಾಕ್ರೆಂಟ್ ನೋಕ. ಇದೊಂದು ಚೊಮ್ಮೆ ಈಸಿ ಇತ್ತಾಕ. ನಾನು ಉಡೆ 1 ಕಪ್ ರತ್ತರ ಡಾರ್ಕ್ ಕುಂಪಿನ ಮಿಲ್ಕ್ ಚಾಕ್ಲೇಟ್ ಮಿಕ್ಸ್ ಎಡ್ತೊಂಡ್ರೆ ಅದ್ರಲ್ಲಿ പിന്നെ ಇದಕ್ಕೆ ഒരു ಹಾಫ್ ಕಪ್ ರತ್ತರ ಫ್ರೆಶ್ ಕ್ರೀಮ್ ಇಟ್ಟೊಂಡ್ರೆ ಫ್ರೆಶ್ ಕ್ರೀಮ್ ಇಲ್ಲೆಂಗು ವಿಪ್ಪಿಂಗ್ ಕ್ರೀಮ್ ಏದು ಬೇನೆಂಗು ಆ್ಯಡ್ ಹಾಕ. ನೆಕ್ಸ್ಟ್ ಇದಕ್ಕೋರು 2 ಟೇಬಲ್ ಸ್ಪೂನ್ ಹತ್ರ ಮಿಲ್ಕ್ ಆ್ಯಡ್ ಹಾಕಿರೆ ಇದ್ರ ತೆಲ್ಲು ಲೋ ಫ್ಲೇಮ್ಲಿ ಬೆಚ್ಚಿತ್ತು ಮೆಲ್ಟ್ ಹಾಕಿ ತೆಡ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮ್ಲಿ ಬೇಕೋರು. ಇದೇപോലെ ಮಿಕ್ಸ್ ಹಾಕಿ ತೆಡ್ಕೊನು. ಇದ್ರೆ നിങ്ങൾ ಡಬಲ್ ಬಾಯ್ಲಿಂಗ್ ಮೆಥಡ್ಲ ಹಾಕೋನುಂಟೆಂದು ಇಲ್ಲ, ಡೈರೆಕ್ಟ್ ಐತೆ ಸ್ಟವ್ರ ಮೇಲೆ ಬೆಚ್ಚಿದ್ದು ಗ್ಯಾಸ್ರ ಮೇಲೆ ಬೆಚ್ಚಿತ್ತೆ നിങ്ങൾ ಇದ್ರ ಹಾಕಿ ತೆಡ್ಕ. നല്ല ಕ್ರೀಮಿ ಐತೆ ಬಂದು ನೋಕೋರು. ನಿಂಗೆ ಡಾರ್ಕ್ ಚಾಕ್ಲೇಟ್ ಮಾತ್ರ ಯೂಸ್ ಹಾಕ್ರೆಂಗೆ ಅದು ಯೂಸ್ ಹಾಕ. ಬಟ್ ನಾನೂಡೆ ಖಾಲಿ ಡಾರ್ಕ್ ಚಾಕ್ಲೇಟ್ ಇಟ್ಟೆಂಗೆ ಚೊಮ್ಮೆ ಕೈಪೆ ಅಡಿಕಿರೆ ಅದಕ್ಕೈತು ಮಿಲ್ಕ್ ಚಾಕ್ಲೇಟು ಮಿಕ್ಸ್ ಹಾಕಿರೆ ನಿಂಗೆ ಹೆಂಗೆ ಇಷ್ಟ ಹಂಗೆ ನಿಂಗೆ ಹಾಕೋರು. ಉಡ್ ನೋಕರು ಇದು ಕರೆಕ್ಟ್ ಐತು ಮೆಲ್ಟ್ ಆಯಿರು. ಇದರ್ಕ ಕರೆಕ್ಟ್ ಐತು ಬಾಯ್ಲ್ ಆಯಿಲ್ ಪಿನ್ನುಂಡಲ್ಲಿ ಫ್ಲೇಮ್ ಆಫ್ ಹಾಕಿ ಹೆಂಗೈತು ಇದೂಡೆ ರೆಡಿ ಆಯಿರು. ನೋಕೋರು ಇದು ಕೂಲ್ ಡೌನ್ ಆಯಿಲ್ ಪಿನ್ನುಂಡಲ್ಲಿ ಮಸ್ತ್ ತೆಲ್ ಗಟ್ಟಿ ಗಟ್ಟಿ ಬೆಲೆ ಅವ್ರು ನೋಕೋರು ಮಸ್ತ್ ತಿಕ್ನೆಸ್ ಕಾಟ್ರು ನೋಕೋರು. ಇದು ಇನ್ನೊಂದು ತೆಲ್ಲು ಇನ್ನೊಂದು ಕೂಲ್ ಡೌನ್ ಆಯಿಲ್ ಪಿನ್ನೆ ಇನ್ನೊಂದು ತಿಕ್ಕ ಅವ್ರು ಇದು ಇದ್ರೆ ನಾನು ஒரு பவுல் கிட்டத்து வைக்கிறேன். അപ്പോൾ ഇവിടെ 5 ലെയർ ഞങ്ങൾ ഡ്രീം കേക്ക് ആക്കിയോല്ലേ. ഇതിൽ ഫസ്റ്റ് ലെയർ ആയിട്ട് ചോക്ലേറ്റ് സ്പോഞ്ച് ഉണ്ടല്ലേ അതും ഞങ്ങൾ ಬೇಕಾಗಿ വെച്ച. ನೆಕ್ಸ್ಟ್ ಸ್ಟೆಪ್ ചോക്ലേറ്റ് ಗನಾಶ್ അതും ರೆಡಿ ಆಯಿತು. ಇದ್ರ ഒരു ബൗൾ കിട്ടത്ത് ಬೇಕೋನು. നിങ്ങൾക്ക് ഫ്രിഡ്ജിൽ വേണമെങ്കിലും ಬೇಕ അല്ലെങ്കിൽ പിന്നെ നിങ്ങൾ സെറ്റാക്കിയാൽ പിന്നെ ഫ്രിഡ്ജിൽ ಬೇಕ. ഉടനെ നോക്കോರು കേക്ക് സ്പോഞ്ച് ഇപ്പം ಬೇಕಾಯಿರು 30 ಮಿನಿಟ್ಸ್ ಆಯಿರು. ಇದ್ರೆ ಇದೇപോലെ ഒരു ಟೂತ್ ಪಿಕ್ ಕುತ್ತಿ ನೋക്കി ನಿಂಗೊಂತವರು ഇതേപോലെ ചെക്ക് ആക്കിയിട്ട് നോക്കോನು. ഇದ್ರೆ ഇനി കൂൾ ഡൗൺ ആകു വെച്ചിട്ട് അതിൽ പിന്നെ ഇದ್ರೆ കട്ടാക്കിയിട്ട് പിന്നെ മേಡ್ಕ. ಅದಕ್ಕೆ ಮುಂದಲ್ಲಂಗ ಚಾಕ್ಲೇಟ್ ಶುಗರ್ ಸಿರಪ್ ರೆಡಿ ಹಾಕ್ಕೊಂಡಿಲ್ಲ. ಅದಕ್ಕೈತು ഒരു ಬೌಲ್ಗೆ ನಾನು 2 ಟೇಬಲ್ ಸ್ಪೂನ್ ಹತ್ತಿರ ಈ ಚಾಕ್ಲೇಟ್ ಗನಾಶ್ ರೆಡಿ ಆಗಿ വെച്ചിರಲ್ಲೇ ಅದ್ರ ಇಟ್ಟೋಲ್ಲ. ಅದಕ್ಕೆ ഒരു 1/4 ಕಪ್ ಇಲ್ಲೆಂಗೆ ഒരു ಹಾಫ್ ಕಪ್ ಹತ್ತಿರ ಮಿಲ್ಕ್ ಆ್ಯಡ್ ಹಾಕೋನು. ನಿಂಗೆ ಎತ್ತರ ಬೇನು ಹತ್ರ ನೋಕಿತ್ತು ನಿಂಗೆ ಬೀತರು ಇದ್ರೆ ಇಟ್ಟದು ಕರೆಕ್ಟ್ ಐತವ್ರಿಗೆ ಮಿಕ್ಸ್ ಆಕಿ ತೆರ್ಕೊನು. ಅದ್ರಲ್ಲಿ പിന്നെ ಇದಕ್ಕೆ ನಿಂಗೆ ಸ್ವೀಟ್ಗೆ ಎತ್ತರ ಬೇನು ಹತ್ತಿರ ನೋಕಿತ್ತು ನಿಂಗೆ ಶುಗರ್ ಪೌಡರ್ ಆ್ಯಡ್ ಹಾಕಿ ಹಿಂಗೆ ಇತ್ತು ಊಟ ನಾನು ಕರೆಕ್ಟ್ ಐತೆ ನಾಕೆ ಎತ್ತರ ಬೇನು ನೋಕಿತ್ತು ನಾನು 1 ಟೇಬಲ್ ಸ್ಪೂನ್ ಹತ್ರ ನಾನು ಆ್ಯಡ್ ಹಾಕಿರ ಹತ್ರ ಮೇಯರು ಇತ್ತರ ಮಿಲ್ಕ್ಗೆ ಊಡೆ ಚಾಕ್ಲೇಟ್ ಶುಗರ್ ಸಿರಪ್ ರೆಡಿ ಆಯಿತು. ಅದ್ರ ஒரு ಸೈಡ್ಲು ಬೇಕು. ನೆಕ್ಸ್ಟಿಗೆ ಕೇಕ್ ಡಿಮೋಲ್ಡ್ ಹಾಕಿತ್ತು ಇದ್ರೆ ಕಟ್ಟಾಕಿ ತೆಡ್ಕೊನು. ಉಡೆ ನಾನು 1 kg ಹಾಕಿರಲ್ಲ ಎಸಬಲ್ ನಾನು ಇದ್ರೆ ಕಟ್ಟಾಕಿ ತೆಡ್ಕ್ರೆ ಇತ್ತರ ನಂಗೆ ದಪ್ಪ ಬೇನುಂಟಿಲ್ಲ.
ഒരു ലെയർ മാത്രം ഞാനിതൊക്കെ സെറ്റാക്കിയിട്ട് കൊടുക്കുക ಅದಕ್ಕೈತು ഇದ್ರೆ കട്ടാക്കിയിട്ട് ഒരു സൈഡിൽ ಬೇಯ್ಕೋನು ಇದ್ರ ಬೆಚ್ಚಲ್ പിന്നെ നെക്സ്റ്റ് ഞങ്ങൾ ക്രീം റെഡി ആക്കിയിട്ട് എടുക്കണം ಅದಕ್ಕೈತು ഒരു കപ്പ് ಹತ್ರ ವಿಪ್ಪಿಂಗ್ ಕ್ರೀಮ್ ಇಟ್ಟೋಲ್ಲ ഇദ്രിപ്പോൾ ബീറ്റ് ആക്കിയിട്ട് എടുക്കണം ഫസ്റ്റ് ലോ സ്പീഡിൽ അത് ഒരു 3 മിനിറ്റ്സ് ആയെങ്കിൽ ലോ സ്പീഡിൽ നിങ്ങൾ ബീറ്റ് ആക്കണം അതിൽ പിന്നെ നിങ്ങൾ ഹൈ സ്പീഡിൽ വെച്ചിട്ട് ബീറ്റ് ആക്കിക്കൊണ്ടെങ്കിൽ നിങ്ങൾക്ക് പെർഫെക്റ്റായി കറക്റ്റായിട്ട് സ്റ്റിഫായി വിപ്പിംഗ് ക്രീം റെഡി ആയിട്ട് കിട്ടും ഇതേപോലത്തെ ഈസിയായി റെസിപ്പി ഞാൻ അപ്ലോഡ് ആക്കോ ട്രൈ ആക്കി വയ്ക്കുക ಅದಕ್ಕೈತು പ്ലീസ് ഞങ്ങൾ ചാനൽക്ക് കണക്റ്റ് ആവರು അതേപോലെ ആരും ഈ വീഡിയോ സ്കിപ്പാക്കാണ്ട് ലാസ്റ്റ് തോല് നോക്കോರು നിങ്ങളെ ഫാമിലി ഫ്രണ്ട്സ് എല്ലാവർക്കും ഷെയർ ആക്കിയോണ്ട് ആയത്തെ ഞങ്ങൾ ചാനൽക്ക് സപ്പോർട്ട് ആക്കിക്കൊണ്ടിരിക്കോರು ആരെല്ലാം ഞങ്ങൾ ചാനൽക്ക് ചൊമ്മമേ സപ്പോർട്ട് ആക്കിക്കൊണ്ടുള്ളാರ ಅಂಕೆಲ್ಲರಿಗೂ ಜಜಕಲ್ಲಾಹು ಖೈರ್ ನೋಕೋರು ಇದು ಹೊರಕತೆ ಬೀಟ್ ಆಕಿತ್ತುಂಡಲ್ಲಿ സൈഡിലതെല്ലാം കറക്റ്റ് ആയിട്ട് ഇതേപോലെ മിക്സ് ആക്കിയിട്ട് എടുക്കുന്നു അതിൽ പിന്നെ ബദലേ നിങ്ങൾ ഹൈ സ്പീഡിൽ വെച്ചിട്ട് ബീറ്റ് ആക്കി വരണ്ടെങ്കിൽ നിങ്ങൾക്ക് നല്ല സ്റ്റിഫിയായി വിപ്പിംഗ് ക്രീം റെഡി ആയിട്ട് കിട്ടും ഇതിൽ കറക്റ്റായിട്ട് ഞാൻ സ്റ്റെപ്പ് ബൈ സ്റ്റെപ്പ് എങ്ങനെ ആക്കിയിട്ട് കറക്റ്റായിട്ട് ഞാൻ ചൊന്നര പിന്നെ നിങ്ങൾക്ക് ഇതിൽ എന്തെങ്കിലും ഡൗട്ട്സ് ഇന്നുണ്ടെങ്കിൽ നിങ്ങൾ കമൻറ്റിൽ കേൾക്കാം ಮಸ್ತ್ ಸಿಂಪಲ್ ಐತೆ ಹೆಂಗೆ ಹಾಕ್ರಿ ನಂಗೆ ಕಾಟಿರೆ പിന്നെ നിങ്ങൾക്ക് ചോക്ലേറ്റ് സ്പോഞ്ച് ആക്കുವ കഷ്ട ಅವರು ಅನ್ಕೊಂಡೆಂಗೆ ನಾನು ಫಸ್ಟಿಗೆ ಅವರು ವಿಡಿಯೋ ಅಪ್ಲೋಡ್ ಹಾಕಿರೆ ಡ್ರೀಮ್ ಕೇಕ್ ಹಾಕ್ರದು അതിൽ ನಾನು ಬಿಸ್ಕೆಟ್ ಬೆಚ್ಚಿತ್ತು ಹೆಂಗೆ ಹಾಕ್ರೆ ಅಂತ ಕಾಟಿರೆ ಬಿಸ್ಕೆಟ್ಲ ಹಾಕ್ರದು ಅದು ನೀವು ನೋಡ್ಕೊರ್ಬೇನೆಂಗೆ ನಾನು ಅದರ ಲಿಂಕ್ ಶೇರ್ ಹಾಕ್ರೆ ഉടോക്കോರು നല്ല സ്റ്റിഫിയായി വിപ്പിംഗ് ക്രീം റെഡി ആയിര് ഇതിക്കിപ്പോൾ ನಾನು 1 ടേബിൾ സ്പൂൺ എത്ര ചോക്ലേറ്റ് ಗನಾಶ್ ಇಟ್ಟೋಲ್ಲ ನಿಂಗೆ ಯಾರ ಬೇನು ಅಂದ್ಕೊಂಡೆಂಗೆ ಯಾರ ಇಡ ಬಟ್ ನಾನು 1 ಟೇಬಲ್ ಸ್ಪೂನ್ ಹತ್ರ ಮಾತ್ರ ಇಟ್ಟೋಲ್ಲ ಎಂಚೊಂದು ಚೊಮ್ಮೆ ಇಡಲ್ಲ ನಾನು ಇಲ್ಲಿಂಗೆ ಇದ್ರೆ ಕಲರ್ಫುಲ್ ಇದ್ರೆ ಡಾರ್ಕ್ ಅವ್ರು ಅದಕ್ಕೈತು ಈ ಕಲರ್ಲು ನಾಲ್ಕು ಬೇನಿಂತ ಅದಕ್ಕೈತು ನಾನು 1 ಟೇಬಲ್ ಸ್ಪೂನ್ ಹತ್ರ ಮಾತ್ರ ನಾನು ಚಾಕ್ಲೇಟ್ ಆ್ಯಡ್ ಹಾಕಿರೆ ನಿಂಗೆ ಯಾರ ಬೇನು ಉಂಟೆಂಗೆ ನಿಂಗೆ ಯಾರ ಇಡೋರು ഈ ചോക്ലേറ്റ് ഗനാഷ് ഇട്ടൽ പിന്നെ അവർക്ക് തെല്ലിದ್ರೆ ബീറ്റ് ആക്കി തെടുക്കാനോ നോക്കോരുടെ നല്ല സ്റ്റിഫിയായി വിപ്പിംഗ് ക്രീം റെഡി ചെയ്ത് കിട്ടും ഇದ್ರೆ ഇനി ഒരു സൈഡിൽ വയ്ക്കോರು കൂടി നോക്കോರು ಇದೆಲ್ಲ ಪ್ರಿಪೇರ್ ಆಗಿ ತೈತು ನೆಕ್ಸ್ಟ್ಗೆ ನಂಗೆ ಡ್ರೀಮ್ ಕೇಕ್ ಹೆಂಗೆ ಸೆಟ್ ಹಾಕ್ರೆ ಅಂತ ನೋಕ ಇದು 5 ಲೇಯರಲ್ಲಿ ಈ 5 ಲೇಯರ್ ಎಂದ್ರೆಲ್ಲ ಅಂಟು ಇದ್ರಲ್ಲಿ ನೋಕೋರು ನಿಂಗೆ ಫಸ್ಟ್ ಕೂಡ ಡ್ರೀಮ್ ಕೇಕ್ ಟಿನ್ ಎಡ್ಕೊನು ನಿಂಗೆ ಈ ಟಿನ್ ಇಲ್ಲಿ ಹಿಂಗೆ ಕೇಕ್ ಟಿನ್ ಬಂಡಲ್ಲಿ ಇപ്പം ನಂಗೆ ಸ್ಪಾಂಜ್ ಹಾಕಿ ನೋಕೋರು ಸೇಮ್ ಅದು ಬೇಕಾ ಇದ್ರ ಸೈಡ್ಗೆಲ್ಲ ನೋಕೋರು ನಾನು ಸ್ಪಾಂಜಲ್ಲಿ ಇನ್ನೊಂದು ಸೈಡ್ನ ಕಟ್ ಹಾಕಿದ್ದೀನಲ್ಲೇ ಅದ್ರ ಚಿರಿ ಪೀಸ್ ಇರ್ತಿತ್ತು ಇದರ ಸೈಡ್ಗೆಲ್ಲ ಕವರ್ ಹಾಕಿತ್ತು ಕೊಡ್ತೆ ಅದ್ರಲ್ಲಿ പിന്നെ ನಂಗೆ ചോക്ലേറ്റ് ഷുഗർ സിറപ്പ് റെഡി ആക്കി വെച്ചിരുന്നല്ലേ ಅದ್ರ ಆ್ಯಡ್ ಹಾಕೋನು ಇದು ನಾನು ತಿಲ್ ಫ್ರಿಜ್ಜಲ್ಲಿ വെച്ചിരുന്ന ಕೋಲ್ಡ್ ಆಗೋಗು ಅದ್ರ ನಾನು ಆ್ಯಡ್ ಹಾಕಿಯೋಲ್ಲ കൂടെ ഫസ്റ്റ് ലെയർ ആയിട്ട് ചോക്ലേറ്റ് സ്പോഞ്ചു ഇത് ജണ്ടു ഒരേ ലെയർക്ക് ಬಂಡು ഇതിട്ടിൽ പിന്നെ ಸೆಕೆಂಡ್ ಲೇಯರ್ ನಂಗೆ ಇದಕ್ಕೆ ಕ್ರೀಮ್ ರೆಡಿ ಆಕಿ വെച്ചിರಲ್ಲೇ ಅದ್ರ ಇಡೋನು ನೋಕೋರು ಇದು ಸೆಟ್ ಆಕಿ ಐತೆ ನೆಕ್ಸ್ಟಿಗೆ ಈ ಕ್ರೀಮ್ ಇದಕ್ಕೆ ಆ್ಯಡ್ ಹಾಕೋನು ಇದು ಸೆಕೆಂಡ್ ಲೇಯರ್ ಐತೆ ಇಡೋನು ಇದು ನಿಂಗೆ ಯಾರ ಬೇನು ಉಂಡ್ಕೊಂಡೆಂಗೆ ಯಾರ ಇಡ ಅಲ್ಲ ಅನ್ಕೊಂಡೆ ತೆಲ್ ಕೊರಡಿ ಬೇನು ಉಂಡ್ಕೊಂಡೆಂಗೆ ಕೊರಡಿ ಇಡ ಇದ್ರ ಕರೆಕ್ಟ್ ಐತೆ ಇಟ್ಟಿತ್ತು ಎಲ್ಲ ಸೈಡ್ಗೂ ಸ್ಪ್ರೆಡ್ ಆಕಿತ್ತು ಕೊಡ್ಕೊನು ಈವನ್ ಐತೆ ಸ್ಪ್ರೆಡ್ ಆವನಿದು ನಿಂಗೆ ಟಿಫಿನ್ ಬಾಕ್ಸ್ ಎಲ್ಲ ಬಂದು ನೋಕೋರು ಅದ್ಲೂ ಇದ್ರೆ ಹಾಕಿತ್ತು ಎಡ್ಕ ನಿಂಗೆ ಇದೇ ಬೋಲ್ತೆ ಟಿನ್ ಬೇನು ಉಂಟೇ ಇಲ್ಲ ಹಿಂಗಂತೆ ಬೌಲ್ಸ್ ಬಂಡಲ್ಲಿ ಅದ್ಲೂ ಹಾಕಿತ್ತು ಎಡ್ಕಾಗ ಅವರು ರೌಂಡಾಯ ಬೌಲ್ ಕಿಟ್ರು ನೋಕೋರು ಅದ್ಲೂ ಹಾಕ ನೆಕ್ಸ್ಟ್ ಉಡಿ ಇದಕ್ಕೆ ಈ ಚಾಕ್ಲೇಟ್ ಗನಾಶ್ ಹಾಕಿರಲ್ಲೇ ಆದರೆ ಇದಕ್ಕೆ ಸ್ಪ್ರೆಡ್ ಹಾಕೊಂಡು ನೋಕೋರು ಇದೇ ಪೋಲೆ ಎಲ್ಲ ಸೈಡ್ಗೂ ಇದ್ರೆ ಸ್ಪ್ರೆಡ್ ಹಾಕಿತ್ತು ಕೊಡ್ಕೊನು ಇದು ಅದೇ ಪೋಲೆ ನಿಂಗೆ ಯಾರ ಬೇನು ಉಂಡ್ಕೊಂಡೆಂಗೆ ಇದೇ ಕ್ವಾಂಟಿಟಿಲಿ ತಿಳಿ ಯಾರು ಹಾಕಿ ಹೆಂಗೆ ಐತೆ ನೋಕರಿದ್ರೆ ಇಟ್ಟದ್ದು ಕರೆಕ್ಟ್ ಐತಿ ಎಲ್ಲ ಸೈಡ್ಗೂ ಸ್ಪ್ರೆಡ್ ಹಾಕೋನು ಇದು ಸ್ಪ್ರೆಡ್ ಹಾಕಿಯಲ್ಲಿ പിന്നെ ನೀವು ತೆಲ್ನಾರ ಫ್ರಿಜ್ಜಲ್ಲಿ വെച്ചിട്ട് ಬಿಡು ಸೆಟ್ ಆಗೋಗು അതേപോലെ വിപ്പിംഗ് ക്രീം നിങ്ങൾ ഇട്ടറല്ലേ അതിട്ടിൽ പിന്നെ ഒരു 10 മിനിറ്റ്സ് ആയെങ്കിൽ നിങ്ങൾ ഇದ್ರೆ ಫ್ರಿಜ್ಜಲ್ಲಿ വെച്ചിട്ട് ಬಿಡೋನು ಫ್ರೀಜರ್ಲ್ ಬೇಕೋರು അപ്പോൾ ಕರೆಕ್ಟ್ ಐತೆ ಬೇಗ ನಿಮಗೆ ಸೆಟ್ ಐತೆ കിട്ടും കൂടി നോക്കോರು ഇത് ലാസ്റ്റ് സ്റ്റെപ്പ് ഇപ്പോൾ ഫസ്റ്റ് ಐತೆ ഞങ്ങൾ സ്പോഞ്ച് ഇട്ട അതിൽ പിന്നെ നെക്സ്റ്റ് സ്റ്റെപ്പ് ಕ್ರೀಮ್ ಇಟ್ಟ ತರ್ಡ್ ಸ್ಟೆಪ್ ಐತೆ ಚಾಕ್ಲೇಟ್ ಗನಾಶ್ ಐತೆ ಇದು ಫೋರ್ತ್ ಸ್ಟೆಪ್ ಇದು ಫೋರ್ತ್ ಸ್ಟೆಪ್ ಇದು ಖಾಲಿ ಚಾಕ್ಲೇಟ್ ನಾನು ಮಿಲ್ಕ್ ಚಾಕ್ಲೇಟ್ ಎಡ್ತೊಂಡ್ರೆ ಇದ್ರೆ
ಮೆಲ್ಟ್ ಆಗಿ ತೆಡ್ಕೊಂಡು ಡಬಲ್ ಬಾಯ್ಲಿಂಗ್ ಮೆಥಡ್ಲು ಕೂಡ 400 ಟಿನ್ನ ಗುಂಡಲ್ಲಿ ಚೂಡು നല്ല ಚೂಡು ತಣ್ಣಿ ಬೀತೀರಿ ಅದ್ರ ಮೇಲ್ಗೆ ಈ ಗ್ಲಾಸ್ರೆ ಬೌಲ್ಗೆ ಚಾಕ್ಲೇಟ್ ಇಟ್ಟತ್ತು ಇದ್ರೆ ಮೆಲ್ಟ್ ಆಗಿ ಬೆಚ್ಚಿರೆ ഇതിങ്ങനെ ತಿಲ್ಲಿ ಮೆಲ್ಟ್ ಆಗಿ ಬರ್ಬೋತುಗು ಇದರ ರಪ್ಪ ಇಡ್ತತಿ ನಿಂಗೆ ಕೀಲ್ ಬೆಚ್ಚಿದ್ದು ಇದೇപോലെ ಮಿಕ್ಸ್ ಆಕಿದ್ದು ಕೊಡ್ಕೋನು ಎಂಚೊಂದು ಈ ಚೂಡು ತಣ್ಣಿಲೇ ಬೆಚ್ಚಿದ್ದು ನಿಂಗೆ ಇದ್ರೆ ಮಿಕ್ಸ್ ಹಾಕಿ ಅನ್ಕೊಂಡಿಗೆ ಇದು ಬದಲೇ ಗಟ್ಟಿ ಅವರು ಅದಕ್ಕೈತು ಈ ಸ್ಟೆಪ್ ಒಂದು ಕರೆಕ್ಟ್ ಆಯ್ತು ಫಾಲೋ ಹಾಕೋರು ಇಲ್ಲ ಅನ್ಕೊಂಡಿಗೆ ಇದು ಅಲಕ್ಕ ಚಾಕ್ಲೇಟ್ ಬೇಡಕ್ಕ ಅವರು ಇದು ಚೊಮ್ಮ ಗಟ್ಟಿ ಐತೆ ಅನ್ಕೊಂಡೆ ಪಿನ್ನೆ ನಿಂಗೆ ಅದು ಲೂಸ್ ಐತೆ ಕಿಟ್ಟಿಲ್ಲ ನಿಂಗೆ ಇದು ಮಸ್ತ್ ಲೂಸ್ ಐತೆ ಕಿಟ್ಟನು ಅನ್ಕೊಂಡೆಂಗೆ ಇದು ಇತ್ತರ ಮೆಲ್ಟ್ ಆಯ್ಪುಂಡಲ್ಲಿ ಇದಕ್ಕೆ ஒரு 2 ಟೇಬಲ್ ಸ್ಪೂನ್ ಹತ್ತಿರ ಆಯಿಲ್ ಇಲ್ಲೆಂಗೆ ಬಟರ್ ಆ್ಯಡ್ ಹಾಕ್ಕೊಂಡೆಂಗೆ ಅದು ಆ್ಯಡ್ ಹಾಕ್ಯವ್ರು ಅನ್ಕೊಂಡೆಂಗೆ ನಿಂಗೆ ಮಸ್ತ್ ತಿನ್ ಲೇಯರ್ ಐತೆ ಕಿಟ್ಟರು ಚೊಮ್ಮೆ ತನ್ನಿ ಬೋಲೆ ಅವರು ನಿಂಗೆ ಚಾಕ್ಲೇಟ್ അങ്ങനെ കിട്ടുമെന്ന് അನ್ಕೊಂಡೆಂಗೆ ನಿಂಗೆ ಬಟರ್ ಇಲ್ಲೆಂಗೆ ಆಯಿಲ್ ಆ್ಯಡ್ ಹಾಕಿತ್ತೇ ಅವನು ಇಲ್ಲ ಅನ್ಕೊಂಡೆಂಗೆ ಇದು ಹತ್ತರ ಲೂಸ್ ಐತೆ ಕಿಟ್ಟಿಲ್ಲ ಉಡ ನಾನು ಆ್ಯಡ್ ಹಾಕೋಕೊಂಡಿಲ್ಲ ನಾಕೆ ಹಿಂಗೆ ಮಿತ್ತಲ್ ದಪ್ಪ ಐತೆ ಬೇನ್ ಚಾಕ್ಲೇಟ್ ಅದಕ್ಕೈತೆ ನಾನು ಇದಕ್ಕೆ ಆಯಿಲ್ ಆವಟ್ಟು ಬಟರ್ ಆವಟ್ಟು ಆ್ಯಡ್ ಹಾಕೋ ಬೈತಿಲ್ಲ ನಿಂಗೆ ಬೇನು ಅನ್ಕೊಂಡೆಂಗೆ ನಿಂಗೆ ಆ್ಯಡ್ ಹಾಕೋರು ಉಡ ನೋಕೋರು ನಾನು ಇದಕ್ಕೆ ಚಾಕ್ಲೇಟ್ ಆ್ಯಡ್ ಹಾಕ್ಯವಲ್ಲ ಇದೇ ಪೋಲೆ ಚಾಕ್ಲೇಟ್ ಇಟ್ಟದ್ದು ಬೇಗಮೇ ಸ್ಪ್ರೆಡ್ ಹಾಕಿದ್ದು ಕೊಡ್ಕೊಂಡು ಎಂಚೊಂದು ಇದು ಕೋಲ್ಡ್ ಇಕ್ಕರಲ್ಲಿ ಕೋಲ್ಡ್ಗೆ ಈ ಚಾಕ್ಲೇಟ್ ಬೂಲುಂಬೋದು ಬೇಗಮೇ ಗಟ್ಟಿ ಅವರು ಅದಕ್ಕೈತು ಬೇಗಮೇ ನಿಂಗೆ ಇದ್ರೆ ಫುಲ್ಲ ಸ್ಪ್ರೆಡ್ ಹಾಕಿದ್ದು ಕೊಡ್ಕೊನು ನಿಂಗೆ ಚಾಕ್ಲೇಟ್ ಮಸ್ತ್ ತೆಳುವು ಐತೆ ಬೇನು ಅನ್ಕೊಂಡೆಂಗೆ ನಿಂಗೆ ಚಾಕ್ಲೇಟ್ ಮೆಲ್ಟ್ ಹಾಕೊಂಬೊತ್ತಿಗೂ ಅದಕ್ಕೆ ತೆಲು ಆಯಿಲ್ ಆ್ಯಡ್ ಹಾಕಿ ಹೆಂಗೆ ಐತೆ ಆಯಿಲ್ ಇಲ್ಲ ಹೆಂಗೆ ಬಟರ್ ಆ್ಯಡ್ ಹಾಕೋರು ಅಪ್ಪ ನಿಂಕಿದ್ರೆ ಸ್ಪ್ರೆಡ್ ಹಾಕೋಕು ಇದಕ್ಕೆ ನಿಂಗೆ ಈ ಲೇಯರ್ ಉಂಡಲ್ಲಿ ಇಡುಂಬೋದು ಚುಮ್ಮ ಕಷ್ಟ ಎಂದು ಅವಲ್ಲ ಉಡೆ 5th ಸ್ಟೆಪ್ 5th ಲೇಯರ್ ಐತೆ ಉಡೆ ಕೋಕೋ ಪೌಡರ್ ಸ್ಪ್ರೆಡ್ ಹಾಕ್ಯವಲ್ಲ ಉಡೆಗೆ 5 ಲೇಯರ್ ಕಂಪ್ಲೀಟ್ ಆಯ್ತು ಆಮೇಲೆ ಅಡ್ಡಿಪೊಲಿ ಟೇಸ್ಟಿಯಾಗಿ ಡ್ರೀಮ್ ಕೇಕ್ ರೆಡಿ ಆಯಿತು ನೋಕಿಯಾರಲ್ಲ ಎತ್ತರ ಈಸಿ ಆಯ್ತು ಹಾಕಂಟು ಇದ್ರೇನು ಉಂಡಲ್ಲಿ ഒരു 1 ಅವರ್ ಇಲ್ಲಿ 2 ಅವರ್ ಆಯಂಗು ಇಲ್ಲಿಂಗೆ ಓವರ್ ನೈಟ್ ನಿಂಗೆ ಬೆಚ್ಚೆಂಗು ಮಾವು ಇದು ಸೆಟ್ ಆಗು ಬೆಚ್ಚಿತ್ತು ಬಿಡೋಣ ನಾನು ಓವರ್ ನೈಟ್ ಬೆಚ್ಚಿರ ನೈಟ್ಗೆ ಹಾಕಿയത് ಇದು ನೆಕ್ಸ್ಟ್ ಮಾರ್ನಿಂಗ್ ಇದ್ರೆ ನಾನು ಎಡ್ತೋಲ್ಲ ನೋಕೋರು നല്ല അടിപൊളി ടേസ്റ്റിയായി അതേപോലെ ഇതിൽ ഈ സൗണ്ട് കേൾക്കുമ്പോഴത്തേക്ക് എന്തോർക്കൊസി അവരല്ലേ ഡ്രീം കേക്കിൽ മെയിൻ പാർട്ടേ ഇതുവേ നല്ലൊരു ഫേമസ് ആയ ഈ ವೈರಲ್ ರೆಸಿಪಿಲಿ ಮಸ್ತ್ ಗೊಸಿ ಅವರೇ ಇದ್ರೆ ಈ ಸೌಂಡ್ ಕೇൾക്കുമ്പോഴത്തേಗೂ ಈ ಚಾಕ್ಲೇಟ್ ನಂಗೆ ಕಟ್ ಹಾಕೊಂಬೋತ್ತಿಗೂ നല്ല അടിപൊളി ടേസ്റ്റി ಅವರು ಪ್ಲೀಸ್ ನೀವು ಇದ್ರವರೆಗೆ ಟ್ರೈ ಆಕಿದ್ದು ನೋಕೋರು ಎಂಡತ್ತೆ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಅಂತಿರಿಕ್ರೆ ಇಷ್ಟ ಹೆಂಗು ಪ್ಲೀಸ್ ಅವ್ರು ಲೈಕ್ ಹಾಕೋರು ವಾವ್ ನೋಕೊಂಬೊಮ್ಮೆ ತಿನ್ನೋನುಂಟು ಆಸೆ ಅವರಲ್ಲಿ